आप देख रहे हैं बीजापुर इन्फो। मैं आपके साथ जाफर कलादगी। कर्नाटक राज्य पंचमसाली संगठन के पदाधिकारियों ने आज बीजापुर में एक प्रेस कॉन्फ्रेंस करते हुए बीजेपी प्रत्याशी रमेश जिगजिणगी का विरोध करते हुए इस चुनाव में कांग्रेस जेडीएस साझा उम्मीदवार डॉक्टर सुनीता चौहान को समर्थन करने का किया ऐलान। ನಮ್ಮ ಸಮುದಾಯಕ್ಕೆ ಯಾರು ಒಪ್ಕೊಂಡು ನಮ್ಮನ್ನ ಪ್ರೀತಿ ಮಾಡ್ತಾರೆ ಅವರಿಗೆ ಬೆಂಬಲ ಕೊಡ್ತೀವಿ। ಸಮುದಾಯವನ್ನು ಒಪ್ಕೊಂಡಿರ್ತಕ್ಕಂಥ ನಿರೀಕ್ಷೆ ಇರತಕ್ಕಂಥ ಡಾಕ್ಟರ್ ಸುನೀತಾ ಚೌಹಾಣ್ ಅವರಿಗೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದಿಂದ ನಾವು ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ, ಈ ಬಾರಿ ಚುನಾವಣೆಯಲ್ಲಿ ಬಿಜಾಪುರ ಕ್ಷೇತ್ರದಿಂದ ನಮಗೆ ಅನ್ಯಾಯ ಆಗಿರತಕ್ಕಂಥ ಶ್ರೀ ರಮೇಶ್ ಜಿಗಜಿಣಗಿ ಅವರಿಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ। 83 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯಕ್ಕೆ ನಮಗೆ ಆದ್ಯತೆ ಕೊಡಬೇಕು। ಸಮಾಜಕ್ಕೆ ಹೊಸ ದಿಕ್ಕು ತೋರ್ತಕ್ಕಂಥ ಈ ಚುನಾವಣೆಗೆ ಎಲ್ಲರೂ ದಯವಿಟ್ಟು ಮತದಾನಕ್ಕೆ ಪೂರಕವಾಗಿ ತಾವು ಮತ ಮಾಡಬೇಕು। ಧನ್ಯವಾದಗಳು। ಜಿಲ್ಲೆಯಲ್ಲಿ ನಮಗೆ ನಮ್ಮನ್ನು ಅಪ್ಪಿಕೊಡ್ತಕ್ಕಂಥವ್ರಿಗೆ ನಾವು ಬೆಂಬಲ ಕೊಡ್ತೀವಿ। ಅದು ಡಾಕ್ಟರ್ ಸುನೀತಾ ಚೌಹಾಣ್ ನಿರೀಕ್ಷೆ ಇದೆ। ಕೊಪ್ಪಳದಲ್ಲಿ ಸಂಗಣ್ಣ ಕಡಿ ಅವರಿಗೆ ಬಿಜೆಪಿ ಅವರಿಗೆ, ಹಾಗೂ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ, ಹಾಗೂ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ, ವೀಣಾ ಕಾಶಪ್ಪನವರ್ ಬಾಗಲಕೋಟೆ, PS ಸಾಧುನವರ್ ಬೆಳಗಾವಿ। ಧನ್ಯವಾದಗಳು। लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। बेल आइकॉन दबाना न भूलिएगा। धन्यवाद।